ನಮಸ್ತೆ ಮಾತೃಭೂಮಿ ಪ್ರೀತಿಯ ವೀಕ್ಷಕರಿಗೆ ಆಯುರ್ ಪಾಂಚಜನ್ಯದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫೈಕಸ್ ಕ್ಯಾರಿಕಾ ಅಂಜೂರ ಅಥವಾ ಅತ್ತಿಹಣ್ಣು ಪ್ರತಿಯೊಬ್ಬರೂ ಬಹುತೇಕವಾಗಿ ಸೇವಿಸಿರುವ ಒಂದು ಹಣ್ಣು. ಅನೇಕರಿಗೆ ಇದು ಫೇವರೇಟ್ ಆಗಿರದಿದ್ದರೂ ಹಲವು ಆರೋಗ್ಯದಾಯಕ ಉಪಯೋಗಗಳಿಂದ ಇದು ಸಂಪದ್ಭರಿತವಾಗಿರುವುದರಿಂದ ಇದರ ಬೇಡಿಕೆ ಮತ್ತು ಬೆಲೆ ಗಗನಕ್ಕೇರಿದೆ. ಪ್ರಾಚೀನ ಕಾಲದಿಂದಲೂ ಬೆಳೆಯಲ್ಪಡುತ್ತಿದೆ ಅಂಜೂರ. ಹೌದು ವೀಕ್ಷಕರೇ, ಪ್ರಾಚೀನ ಕಾಲದಿಂದ ಮಧ್ಯಪ್ರಾಚ್ಯ, ಮೆಡಿಟರೇನಿಯನ್ ಪ್ರದೇಶ, ಪರ್ಷಿಯಾ, ಈಜಿಪ್ಟ್, ಗ್ರೀಸ್ಗಳಲ್ಲಿ ಇದನ್ನು ಬೆಳೆಯುತ್ತಿದ್ದ ಮಾಹಿತಿಗಳು ಸಿಗುತ್ತವೆ. ಅಂಜೂರವನ್ನು ಬೈಬಲ್, ಖುರಾನ್ ಮತ್ತು ವೈದಿಕ ಸಾಹಿತ್ಯದಲ್ಲಿಯೂ ಉಲ್ಲೇಖಿಸಲಾಗಿದೆ. ಪ್ರಾಚೀನ ಗ್ರೀಕ್ ವೈದ್ಯ ಹಿಪೋಕ್ರಟಿಸ್ ಅಂಜೂರವನ್ನು ಔಷಧೀಯ ಫಲ ಎಂದು ವರ್ಣಿಸಿದ್ದಾರೆ. ಆಯುರ್ವೇದದ ಗ್ರಂಥಗಳಲ್ಲಿಯೂ ಸಹ ಇದರ ಉಲ್ಲೇಖ ಸಿಗುತ್ತದೆ. ಅಂಜೀರ್ನ ಉಲ್ಲೇಖ ಬೃಹತ್ರಯಿಗಳಾದಂತಹ ಆಚಾರ್ಯ ಚರಕ ಸುಶ್ರುತ ವಾಗ್ಭಟರ ಗ್ರಂಥಗಳಲ್ಲಿ ಹೇಳದೇ ಇದ್ದರೂ ನವೀನ ಆಯುರ್ವೇದ ಗ್ರಂಥಗಳಾದಂತಹ ಭಾವಪ್ರಕಾಶ ನಿಘಂಟು, ದ್ರವ್ಯಗುಣ ನಿಘಂಟುಗಳು ಇದನ್ನು ಸವಿವರವಾಗಿ ವಿವರಿಸಿದ್ದಾರೆ. ಭಾರತದಲ್ಲಿ ಅಂಜೂರ ಬೆಳೆಯನ್ನು ಮುಖ್ಯವಾಗಿ ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ಗುಜರಾತ್ ಪ್ರದೇಶಗಳಲ್ಲಿ ಬೆಳೆಯುತ್ತಾರೆ. ಇದರಲ್ಲಿ ಪೂನಾ ಫಿಗ್, ಪುಣೆಯ ಅಂಜೂರ ವಿಶ್ವಪ್ರಸಿದ್ಧತೆಯನ್ನು ಪಡೆದುಕೊಂಡಿದೆ. ಗ್ಲೋಬಲ್ ಕ್ಯಾಶ್ ಕ್ರಾಪ್ ಅಂಜೀರ, ಇದರ ಒಣಹಣ್ಣು ಡ್ರೈ ಫಿಗ್ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪ್ರೀಮಿಯಂ ಪ್ರೈಸಿಗೆ ಮಾರಾಟವಾಗುತ್ತಿದ್ದು ಮಿಡಲ್ ಈಸ್ಟ್, ಯುರೋಪ್ ಮುಂತಾದ ಕಡೆ ಹೈ ಡಿಮ್ಯಾಂಡಿನಲ್ಲಿ ಇದೆ. ಆದ್ದರಿಂದ ಕೇವಲ ಭಾರತದಲ್ಲಿಯೇ 15,000 ಮೆಟ್ರಿಕ್ ಟನ್ಗಳಷ್ಟು ಅಂಜೀರ ಹಣ್ಣನ್ನು ಉತ್ಪಾದನೆ ಮಾಡಲಾಗುತ್ತದೆ. ಅಂಜೀರ ಸೇವಿಸಿದರೆ ನೀಡುತ್ತದೆ ದೀರ್ಘಾಯುಷ್ಯದ ವರ. ಹೀಗೆ ಹೇಳುವವರು ನಾವಲ್ಲ ಮಿತ್ರರೇ, ಪ್ರಾಚೀನ ರೋಮನ್ನರು. ಏಕೆಂದರೆ ಅವರು ಅಂಜೀರ ದೀರ್ಘಾಯುಷ್ಯದ ಹಣ್ಣು ಎಂದು ನಂಬುತ್ತಿದ್ದರು. ಹೃದಯ, ಅಸ್ಥಿ, ರಕ್ತ ಸಂಚಾರ, ಆರೋಗ್ಯಕ್ಕೆ ಇದು ಶ್ರೇಷ್ಠವಾಗಿದೆ. ಆಯುರ್ವೇದ ಶಾಸ್ತ್ರಗಳಲ್ಲೂ ಇದರ ಗುಣಗಾನ ಮಾಡಲಾಗಿದೆ. ಅಂಜೀರವು ಮಧುರ ರಸ, ಶೀತವೀರ್ಯ, ವಾತಪಿತ್ತ ಶಾಮಕ, ಹೃದಯ ಬಲವರ್ಧಕ, ಮಲಬದ್ಧತೆ ನಿವಾರಕ ಎಂದು ಹೇಳಿದೆ. ಫೈಕಸ್ ಕ್ಯಾರಿಕೆಯನ್ನು ಫಲದ್ರವ್ಯವಾಗಿ ವರ್ಣಿಸಿ ರಕ್ತಪಿತ್ತ, ಅತಿಸಾರ, ಶ್ವಾಸ, ಕಾಸ, ಹೃದ್ರೋಗಗಳಲ್ಲಿ ಉಪಯುಕ್ತ ಎಂದು ವಿವರಿಸಲಾಗಿದೆ. ಅಂಜೀರವು ಪಚನಕ್ರಿಯೆಗೆ ಸಹಕಾರಿಯಾಗುವ ಫೈಸಿನ್ ಎನ್ಸೈಮ್ ಅನ್ನು, ಆಂಟಿ ಆಕ್ಸಿಡೆಂಟ್ ಮತ್ತು ಆಂಟಿ ಇನ್ಫ್ಲಮೇಟರಿಯಾಗಿ ಕೆಲಸ ಮಾಡುವ ಫ್ಲೇವಿನಾಯ್ಡ್ಸ್ ಮತ್ತು ಫಿನೋಲಿಕ್ ಆಸಿಡ್ಸ್ಗಳನ್ನು, ವಿಟಮಿನ್ ಎ, ಸಿ, ಕೆ, ಬಿ ಕಾಂಪ್ಲೆಕ್ಸ್ಗಳನ್ನು, ಕ್ಯಾಲ್ಶಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಐರನ್ನಂತಹ ಮಿನರಲ್ಗಳನ್ನು ಮತ್ತು ಡಯಟರಿ ಫೈಬರ್ಗಳನ್ನು ಯಥೇಚ್ಛವಾಗಿ ಹೊಂದಿದೆ. ನಿಜವಾದ ಸೂಪರ್ ಫುಡ್ ಅಂಜೀರವು ತಾಜಾ ಹಣ್ಣಿನಲ್ಲಿ ಹೆಚ್ಚಿನ ಫೈಬರ್, ಕ್ಯಾಲ್ಶಿಯಂ, ಐರನ್, ಆಂಟಿ ಆಕ್ಸಿಡೆಂಟ್ಸ್ಗಳ ಆಗರವಾಗಿರುತ್ತದೆ. ಒಣ ಅಂಜೀರದಲ್ಲಿ ಕಾನ್ಸಂಟ್ರೇಟೆಡ್ ಎನರ್ಜಿ ದ್ವಿಗುಣಗೊಳ್ಳುತ್ತದೆ. ಕೇವಲ 3ರಿಂದ 4 ಒಣ ಅಂಜೀರ 1 ಗ್ಲಾಸ್ ಹಾಲಿನಷ್ಟು ಕ್ಯಾಲ್ಸಿಯಂ ಒದಗಿಸುತ್ತದೆ. ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಹೊಂದಿರುವ ಅಂಜೀರ ಶುಗರ್ ಲೆವೆಲನ್ನು ನಿಯಂತ್ರಿಸುವ ಶಕ್ತಿ ಕೂಡ ಹೌದು. ಅಷ್ಟೇ ಅಲ್ಲದೆ ಇದು ನರ್ವ್ ಪ್ರೊಟೆಕ್ಟಿವ್, ಅಂದರೆ ದೇಹದ ನರಗಳ ರಕ್ಷಣೆಗೆ ಅತ್ಯಮೂಲ್ಯ ಕೊಡುಗೆಯನ್ನು ನೀಡುತ್ತದೆ ಮತ್ತು ಮಲಬದ್ಧತೆಯ ನಿವಾರಣೆ ಮಾಡುತ್ತದೆ. ದೇಹದ ಯಕೃತ್ನ ರಕ್ಷಣೆ ಹಾಗೂ ರಕ್ತಹೀನತೆಯ ನಿವಾರಣೆ, ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆಗೊಳಿಸುವುದು, ಅತಿ ಹೆಚ್ಚು ಕ್ಯಾಲ್ಸಿಯಂ ಹೊಂದಿರುವುದರಿಂದ ಮೂಳೆ ಮತ್ತು ಹಲ್ಲುಗಳ ರಕ್ಷಣೆ, ಜೀರ್ಣಾಂಗ ವ್ಯವಸ್ಥೆಯ ರಕ್ಷಣೆ, ಆಂಟಿ ಆಕ್ಸಿಡೆಂಟ್ಗಳನ್ನು ಅತಿ ಹೆಚ್ಚಾಗಿ ಹೊಂದಿರುವುದರಿಂದ ಚರ್ಮ ಮತ್ತು ಕೂದಲಿನ ಆರೈಕೆ ಮಾಡುತ್ತದೆ. ಇತ್ತೀಚಿನ ಸಂಶೋಧನೆಗಳು ಅಂಜೂರದ ಬಗ್ಗೆ ವಿಸ್ಮಯಕಾರಿ ಮಾಹಿತಿಗಳನ್ನು ನೀಡಿದ್ದು, ಕ್ಯಾನ್ಸರ್ಯುಕ್ತ ಜೀವಕೋಶಗಳ ವಿರುದ್ಧ ಹೋರಾಡುವುದಲ್ಲದೆ ಮೆಟಬಾಲಿಕ್ ಆರೋಗ್ಯದತ್ತ ಮತ್ತು ದೇಹದ ತೂಕದ ಸಮತೋಲನೆಗೆ ರಕ್ಷಾತ್ಮಕ ಸಹಾಯವನ್ನು ಮಾಡುತ್ತದೆ ಎಂಬುದು ದೃಢೀಕರಿಸಲಾಗಿದೆ. ಅಂಜೀರ ಹಣ್ಣು ಒಂದು ಫಾಲ್ಸ್ ಫ್ರೂಟ್, ಟೆಕ್ನಿಕಲಿ ಮಲ್ಟಿಪಲ್ ಇನ್ವರ್ಟೆಡ್ ಫ್ಲವರ್ಸ್. ಹಣ್ಣಿನ ಒಳಗೆ 100 ಪುಟ್ಟ ಹೂಗಳು ಇರುವುದು ಆಶ್ಚರ್ಯವನ್ನು ಉಂಟು ಮಾಡುತ್ತದೆ. ಹಸಿಯಾಗಿರುವಾಗ ಇದರ ಶೆಲ್ಫ್ ಲೈಫ್ ತುಂಬ ಕಡಿಮೆ ಇರುವುದರಿಂದ ಇದನ್ನು ಒಣಗಿಸಿ ಪ್ರಪಂಚದಾದ್ಯಂತ ಮಾರಾಟ ಮಾಡಲಾಗುತ್ತದೆ. ಅಂಜೀರ ಹಣ್ಣನ್ನು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಹಾಲಿನಲ್ಲಿಯೂ ಅಥವಾ ಹಾಗೆಯೇ ಜ್ಯೂಸ್ ಆಗಿ ಮತ್ತು ಆಹಾರದಲ್ಲಿ ಮಿಶ್ರಣವಾಗಿ ಬಳಸುವುದರ ಮೂಲಕ ಅಥವಾ ಪೇಸ್ಟ್ ಆಗಿ ಬಳಸುವುದರ ಮೂಲಕ ಇದರ ಪ್ರಯೋಜನವನ್ನು ಪಡೆಯಬಹುದಾಗಿದೆ. ಇಷ್ಟೆಲ್ಲ ಪ್ರಯೋಜನಗಳಿಂದ ಮತ್ತು ಹವಾಮಾನಕ್ಕೆ ಹೆಚ್ಚು ಸಂವೇದನಶೀಲತೆಯನ್ನು ಹೊಂದಿರುವುದರಿಂದ, ಮಳೆಗೆ ಈ ಹಣ್ಣು ಹಾನಿಯಾಗುವುದರಿಂದ, ಅತಿ ಕಡಿಮೆ ಶೆಲ್ಫ್ ಲೈಫನ್ನು ಹೊಂದಿರುವುದರಿಂದ ಇದರ ಬೆಲೆ ಗಗನಕ್ಕೇರಿದೆ. ಆದರೂ ಕೂಡ ಇದರ ಅಮೂಲ್ಯ ಪ್ರಯೋಜನಗಳಿಂದ ಈ ಹಣ್ಣು ಪ್ರತಿಯೊಬ್ಬರೂ ಬಳಸಲೇಬೇಕಾದಂತಹ ಪ್ರಮುಖ ಹಣ್ಣುಗಳಲ್ಲಿ ಒಂದಾಗಿ ನಿಂತಿದೆ. ಅದಕ್ಕೆ ಅಲ್ವೇ ಇಡೀ ಪ್ರಪಂಚ ಅಂಜೀರ್ಗೆ ಜಿ ಹುಜೂರ್ ಎನ್ನುತ್ತಿರುವುದು. ಇದಾಗಿತ್ತು ಮಿತ್ರರೇ ಅಂಜೀರ ಹಣ್ಣಿನ ಬಗೆಗಿನ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಆಯುರ್ವೇದದ ಮತ್ತಷ್ಟು ಆಸಕ್ತಿಕರ ಸಂಗತಿಗಳನ್ನು ನಿಮ್ಮ ಮುಂದೆ ತರಲಿದ್ದೇವೆ. ಅಲ್ಲಿವರೆಗೆ ಧನ್ಯವಾದ. ಜೈ ಹಿಂದ್, ಜೈ ಆಯುರ್ವೇದ, ಜೈ ಕರ್ನಾಟಕ ಮಾತೆ.